ವಿದ್ಯಾರ್ಥಿಗಳು ಮಾಡ್ರಿ, ಗಣಿತ ಮಾಡ್ರಿ. ಹೆಂಗೆ ಮಾಡ್ತೀರಿ ನೀವು? ನಾ ರೀತಿ ಪ್ರಕಾರ ಹೆಂಗೆ ತಿಳಿಸ್ತದೆ ನೀವು ಲಕ್ಷ ಕೊಟ್ಟು ನೋಡ್ರಿ. ಮತ್ತೊಂದು ನವೋದಯ ಟ್ರಿಕ್ಸ್ ಪ್ರಕಾರವೂ ಗಣಿತ ಬರ್ತಾವೆ ನೋಡ್ರಿ. ಶಿವಯೋಗಿ ಹತ್ತಿರ 900 ರೂಪಾಯಿಗಳಿವೆ. ಅವನು 1 ಮೀಟರ್ ಬಟ್ಟೆಗೆ 80 ಮಣಗ 4 ರೂಪಾಯಿದಂತೆ 4 ಮೀಟರ್ ಬಟ್ಟೆಗಾಗಿ ಖರ್ಚು ಮಾಡಿದರೆ ಅವನ ಹತ್ತಿರ ಉಳಿದ ಹಣ ಎಷ್ಟು? 1 ಮೀಟರ್ದು ಕೊಟ್ಟಾನಂದ್ರೆ 4 ಮೀಟರ್ ಬಟ್ಟೆ ಬೆಲೆ ತಗೋಬೇಕು. 4 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ ಬಟ್ಟೆಯ ಬೆಲೆ ಈಕ್ವಲ್ ಟು ಎಷ್ಟು? 4 32 321 4 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ ಏನು ಹಾಕೋತು 321 ರೂಪಾಯಿ ಆಯ್ತು. ಉಳಿದ ಹಣ ಬರೋಬ್ಬರಿ ನೋಡ್ರಿ. ಉಳಿದ ಹಣ ತೆಗಿಯಾಗ ನಿಮ್ಮ ಲೆಕ್ಕ ಕರೆಕ್ಟ್ ಅದನೋ ಇಲ್ಲ ಹೆಂಗೆ ತೋರಿಸ್ತದ ನೋಡ್ರಿ. ಗಣಿತ ಲಕ್ಷ ಕೊಟ್ಟು ನೋಡ್ರಿ 900 ರೂಪಾಯಿ 321 ಆಯ್ತು. 10 ಒಂದು ಆದ್ರೆ 9 ಇಲ್ಲಿ ಬಂದದ್ದು ನೋಡ್ರಿ. ಆ ಲೆಕ್ಕದಾಗ ಇದು ಉತ್ತರ ಆಗ್ಲಿಕ್ಕೆ ಬೇಕು. 10 3 ಆದ್ರೆ 7 9 4 ಆದ್ರೆ 5. ಆನ್ಸರ್ ಈಕ್ವಲ್ ಟು 579 ರೂಪಾಯಿ. ಉತ್ತರ ಸಂಖ್ಯೆ ಬಿ. ನೋಡಿ, ಇವೆಲ್ಲ ನವೋದಯ ಟ್ರಿಕ್ಸ್ ಮ್ಯಾಥ್ಸ್, IAS ಪರೀಕ್ಷೆ ಮ್ಯಾಥ್ಸ್. ಇವೆಲ್ಲ IAS ಭಾರಿ ಸರಳ ಕೇಳಿರ್ತಾರೆ ಕ್ವಶನ್ಗಳು. ಒಂದು ಮಾವಿನ ಹಣ್ಣಿನ ಬೆಲೆ 3.15 ರೂಪಾಯಿ ಆದರೆ 1/5 ರೂಪಾಯಿ ಆದರೆ 150 ಮಾವಿನ 150 ಹಣ್ಣುಗಳನ್ನು ಕೊಂಡರೆ ಆ ಹಣ್ಣಿನ ಕೊಂಡೆ ಬೆಲೆ ಎಷ್ಟು ಅಂತದ. ಆಮೇಲೆ ಇನ್ನೊಂದು, ಇದನ್ನು ವೇದಿಕ್ ಮ್ಯಾಥಮೆಟಿಕ್ಸ್ದಾಗ ಹೆಂಗೆ ಮಾಡೋದು ನೋಡಿ. ಉತ್ತರ ಎಲ್ಲರೂ ನೋಡಿ, ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ರಿ ಅಂತ ನಿಮಗೆ ನಾ ಹೇಳಿರ್ತೇನೆ. ಒಂದೇ ಲಾಸ್ಟದ್ದು ಒಂದು ಗಣಿತ ನೋಡ್ತಿರ್ಲ. ಈ ಪ್ರತಿಯೊಂದು ವಿಡಿಯೋಗಳನ್ನು ನೋಡೋದರಿಂದ ಒಂದೊಂದು ಅಭ್ಯಾಸ ನಿಮ್ಗೆ ಹೊಸವೇ ಬಂದಿರ್ತಾವ ನೋಡ್ರಿ. ಈಗ ಹೆಂಗೆ ಮಾಡ್ಬೇಕಂದ್ರೆ ನೋಡ್ರಿ, 84 ಎಷ್ಟು? 320. ಈ 1 4 ಅಂಶಕ್ಕೆ 4ಕ್ಕೆ ಗುಣಾಕಾರ ಮಾಡ್ರಿ. ಈ 4 ಅಂದ್ರೆ 1 ಉಳಿತು ನೋಡ್ರಿ. +1 ಬರೋಬ್ಬರಿ 321. ಉತ್ತರ ಸಂಖ್ಯೆ ನೋಡ್ರಿ, ಬಾಯಲ್ಲೇನೆ ಬಂತಿಲ್ಲ, ಬಿ. ನೋಡ್ರಿ ಈ ಥಿಯರಿ ಹೆಂಗದ. ಮಲ್ಲ ಪೂರ್ಣ ಸಂಖ್ಯೆಗೆ ಗುಣಾಕಾರ ಮಾಡ್ರಿ. 1 4 ಅಂಶಕ್ಕೆ 4ಕ್ಕೆ ನೀವು ಗುಣಾಕಾರ ಮಾಡಿದ್ರೆ ಏನು ಬರ್ತದೆ? 1 ಬರ್ತದೆ ನೋಡ್ರಿ. ಈ 4 ನೋಡ್ರಿ, 1 1 1. ಇದೇ 320 ಈ 1 ಇಲ್ಲಿ ಕೂಡಿಸಿ ಬಿಡ್ರಿ. ಸರಳ ರೀತಿಗಳು ನವೋದಯದಾಗ. ಆಮೇಲೆ ಒಂದು ಆನ್ಸರ್ ತೆಗೆಯೋದ್ರೊಳಗೆ 1 9 ಬಂತು ಅಂದ್ರೆ ಯಾ ಅಂಕಿ ಒಳಗೆ 9 ಅದ ನೀವು ನೋಡ್ಕೋಬೇಕು. ಅದಲ್ಲ ಇದನ್ನ ಪಟ್ನ ಹಾಕಬೇಡ್ರಿ. ಮಾಡಿ ನೋಡಿದಾಗ ಸರಿ ಅದ ಅಂತ ಗುರ್ತು ಮಾಡ್ಕೋಬೇಕು. ಮೊದಲು 9 ಬಂದದ ಅಂತ ಅದನ್ನೇ ಉತ್ತರ ಹಾಕಬಾರ್ದು. ನಿಮ್ಮದು ಉತ್ತರ ಸರಿ ಬರಬೇಕಾದ್ರೆ ನೀವು ಮೊದಲಿಂದ ಅಂಕಿ 1 ಕಂಡು ಹಿಡ್ಕೋಬೇಕು. ಅಂದ್ರೆ ನಮ್ಮದು ಉತ್ತರ ಕರೆಕ್ಟ್ ಬರ್ಲಿಕ್ಕೆ ಹತ್ತದ ಅಂತ ತಿಳ್ಕೊಂಡು ಲೆಕ್ಕ ಮಾಡಬೇಕು. ನೋಡಿ, ಒಂದು ಮಾವಿನ ಹಣ್ಣಿನ ಬೆಲೆಯು 3.15 ರೂಪಾಯಿ ಆದರೆ 150 ಮಾವಿನ ಹಣ್ಣುಗಳ ಬೆಲೆ ಎಷ್ಟು? 150 ಮಾವಿನ ಹಣ್ಣುಗಳ ಬೆಲೆ ನೋಡ್ರಿ. ಇದನ್ನು ಚೆನ್ನಾಗಿ ನೋಡ್ಕೊರಿ. ಹಣ್ಣುಗಳ ಬೆಲೆ ಬರೋಬರಿ 5 ಇದನ್ನು ವಿಷಯ ಬಿಂದರಾಶಿ 5 3 15 16 ಗುಂಡ್ಲೆ 150 ಛೇದ 1. ಪೂರ್ಣ ಸಂಖ್ಯೆಗೆ ಛೇದ ಯಾವಾಗಲಾದ್ರೂ 1 ಇಡ್ರಿ. 5 1 5 30 ನೋಡ್ರಿ. 16 3 48 480 ರೂಪಾಯಿ ಆತಿಲ್ಲ ನೋಡ್ರಿ. ನೋಡ್ರಿ 480 ರೂಪಾಯಿ. ಉತ್ತರ ಸಂಖ್ಯೆ ಎ. ನವೋದಯ ಥಿಯರಿ ಒಳಗೆ ಹೆಂಗೆ ಮಾಡೋದು? ಓಕೆ ನೋಡ್ರಿ, ಈ 150ಕ್ಕೆ 3ಕ್ಕೆ ಗುಣಾಕಾರ ಮಾಡ್ರಿ. 150ಕ್ಕೆ 3ಕ್ಕೆ ಗುಣಾಕಾರ ಮಾಡ್ರಿ. 450 ರೂಪಾಯಿ ಬಂತು. 1/5 ಅಂಶಕ್ಕೆ 150ಕ್ಕೆ ಗುಣಾಕಾರ ಮಾಡ್ರಿ. 1/5 ಅಂಶ ಗುಂಡ್ಲೆ 150ಕ್ಕೆ ಮಾಡ್ರಿ. ನೋಡ್ರಿ 5 1 5 30 ಬರೋಬ್ಬರಿ ಎಷ್ಟು ಬಂತು? 30 ಬಂತು.
ಒಂದು 450 ಒಂದು 30 ಎಷ್ಟಾಯ್ತು 480 ಇದು ನವೋದಯ ಥಿಯರಿ. NT ಥಿಯರಿ ಒಳಗೆ ನಿಮಗೆ ಗಣಿತ ಬರಬೇಕಾದ್ರೆ ನೀವು ಇದನ್ನ ರೀತಿ ಕಲಿಬೇಕು. ಆಮೇಲೆ NT ಥಿಯರಿ ಅಂದರೆ ಪೂರ್ಣ ಸಂಖ್ಯೆಗೆ ಇದಕ್ಕೆ ಗುಣಾಕಾರ ಮಾಡಿರಿ. ಆಮೇಲೆ ಭಿನ್ನ ರಾಶಿಗೆ ಪೂರ್ಣ ಸಂಖ್ಯೆ ಗುಣಾಕಾರ ಮಾಡಿರಿ. 450 ಇದೊಂದು 30 180. ಅದಕ್ಕೆ ಪ್ರತಿಯೊಂದು ವಿಡಿಯೋಗಳು ಒಂದೊಂದು ವಿಶೇಷ ಇರ್ತವೆ. ದಶಮಾಂಶದಾಗ ತೋರಿಸ್ತಾನು, ಭಿನ್ನ ರಾಶಿ. ಮತ್ತು ಇಂಥವು ನೀವು ಗುಣಾಕಾರ ಬಂದು ಅಂದ್ರೆ ಬಾಯಲ್ಲೇ ನಾವು ಉತ್ತರ ಇಡ್ತಿರಲ್ಲ, 480 ಬಾಯಲ್ಲೇ ಇಟ್ಟು ಬಿಡ್ತೀರಿ ನೀವು. ಭಿನ್ನ ರಾಶಿ ಬಂದಾಗ ಇನ್ನ ನೋಡ್ರಿ ನೀವು, ಭಾರಿ ಅಂದ್ರೆ ಭಾರಿ ಕ್ಲೂಗಳು ಕೊಟ್ಟದ್ದು ನಾನು. ಈ ಗಣಿತಗಳನ್ನು ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, 1080 ಕ್ಲಿಯರಿಟಿ ಇಟ್ಟು ನೋಡ್ರಿ. ಮತ್ತು TV ಒಳಗೆ ನೋಡ್ರಿ, ಆಂಡ್ರಾಯ್ಡ್ TVಯಾಗ ನೋಡ್ರಿ, ಲ್ಯಾಪ್ಟಾಪ್ದಾಗ ನೋಡ್ರಿ, ಸಿಸ್ಟಮ್ದಾಗ ನೋಡ್ರಿ, ಇಂಟರ್ನೆಟ್ ಕನೆಕ್ಟ್ ಇದ್ದರೆ ನಾವು ಬೇಕಾದ್ರಾಗ ನೋಡ್ಬೋದು. ನೋಡ್ರಿ ಈ ಗಣಿತ ನಿಮಗೆ ತಿಳಿದಾಗ ಮಾತ್ರ ಮಾದರಿ ಬಂದ ಮುಂದಿನ ಮಾಡಿ ತೋರಿಸ್ರಿ.